ಈ ರೀತಿ ಮೆಥಡ್ನ ಫಾಲೋ ಮಾಡಿದ್ರೆ ಒಂದು ವಾರದಲ್ಲಿ 1.5 kg ವೆಯ್ಟ್ನ ಈಸಿಯಾಗಿ ಹೆಲ್ತಿಯಾಗಿ ಲೂಸ್ ಮಾಡ್ಬೋದು. ಅದು ಹೇಗಂತ ತಿಳ್ಕೊಬೇಕಾ? ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಯ್, ಗುಡ್ ಮಾರ್ನಿಂಗ್, ನಾನು ಶಿವ. ಸಾಕಷ್ಟು ಜನ ಎಲ್ಲ ಹೆಲ್ತಿಗೆ ವೆಯ್ಟ್ ಲಾಸ್ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಳ್ತಿದ್ದಾರೆ. ಪರ್ ವೀಕ್ 1.5 kg ವೆಯ್ಟ್ ಲಾಸ್ ಎಲ್ಲ ಮಾಡ್ಕೊಳ್ತಿದ್ದಾರೆ. ಸಾಕಷ್ಟು ಜನ ಎಲ್ಲ ಹೆಲ್ತಿಯಾಗಿ ಟ್ರಾನ್ಸ್ಫಾರ್ಮೇಷನ್ ಹಾಕಿದ್ದಾರೆ. ಹೊಟ್ಟೆ ಭಾಗದಲ್ಲಿರುವಂಥ ಎಕ್ಸ್ಟ್ರಾ ಕೊಬ್ಬನ್ನ ಮತ್ತು ರೈಸ್ನಲ್ಲಿರುವಂಥ ಎಕ್ಸ್ಟ್ರಾ ಕೊಬ್ಬನ್ನ ಮತ್ತು ದೇಹದಲ್ಲಿರುವಂಥ ಅನ್ನೆಸರಿ ಫ್ಯಾಟ್ನ ರಿಡ್ಯೂಸ್ ಮಾಡಲಿಕ್ಕೆ ಸಾಕಷ್ಟು ಜನ ಎಲ್ಲ ಎನ್ರೋಲ್ ಆಗಿ ಸೂಪರ್ ರಿಸಲ್ಟ್ಸ್ಗಳು ತೊಗೊಳ್ತಿದ್ದಾರೆ. ನಿಮ್ಮಲ್ಲೂ ಕೂಡ ಹಾಗೆ ರಿಸಲ್ಟ್ಸ್ ತೊಗೋಬೇಕು ಅಂತಿದ್ರೆ ನೀವೆಲ್ಲೇ ಇದ್ರೂ ಕೂಡ ಈ ಪ್ರೋಗ್ರಾಮ್ಸ್ನ ಅಟೆಂಡ್ ಮಾಡಬಹುದು. ವರ್ಚುವಲ್ ಕ್ಲಾಸಸ್ ಇರುತ್ತೆ, ಫಿಸಿಕಲ್ ಕ್ಲಾಸ್ ಕೂಡ ಇರುತ್ತೆ. ನೀವು ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಬೋದು. ನಿಮಗೆ ಅಂದ್ಕೊಂಡಿದ್ದ ರಿಸಲ್ಟ್ಸ್ನ ಅಚೀವ್ ಮಾಡೋಕ್ಕೆ ನಾನು ಖಂಡಿತ ಹೆಲ್ಪ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಮತ್ತು ಇನ್ಯಾಕೆ ತಡ, ಈ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಮೊದಲನೇದಾಗಿ ವೆಯ್ಟ್ ಗೇನ್ ಹೆಂಗಾದ್ರಿ ಅಂತ ಅರ್ಥ ಮಾಡ್ಕೊಳ್ಳಿ ಫಸ್ಟು. ಸೊ ನೀವು ವಾಕಿಂಗ್ನ ಬಿಟ್ಟಿದ್ದಕ್ಕೋ ಅಥವಾ ಜಿಮ್ನ ಬಿಟ್ಟಿದ್ದಕ್ಕೋ ಯೋಗನ ಬಿಟ್ಟಿದ್ದಕ್ಕೋ ನೀವು ದಪ್ಪ ಆಗಿದ್ದಿದ್ರೆ ಅದನ್ನೇ ಮಾಡಿ ನೀವು ಸಣ್ಣ ಮಾಡಬಹುದು. ಬಟ್ ತುಂಬ ಜನ ವಾಕಿಂಗ್ ಜಾಗಿಂಗ್ ಎಲ್ಲ ಮಾಡ್ತಾ ಇರ್ತಾರೆ ಸಣ್ಣ ಆಗೋದಕ್ಕೆ. ಸೊ ಅದರಿಂದ ಯಾವುದೇ ರೀತಿ ವೆಯ್ಟ್ ಲಾಸ್ ಆಗೋದಿಲ್ಲ. ವಾಕಿಂಗ್ ಇಟ್ಸ್ ಅ ನೇಚರ್. ಹಕ್ಕಿ ಆರುತ್ತೆ, ಮೀನು ಈಜುತ್ತೆ, ಮನುಷ್ಯ ನಡೀತಾನೆ. ಸೊ ಇದರಿಂದ ನಿಮ್ಮದು ರಿಸಲ್ಟ್ಸ್ ಖಂಡಿತ ಬರೋಲ್ಲ. ಸುಮ್ಮನೆ ನಿಮ್ಮ ಸಮಾಧಾನಕ್ಕೆ ಮಾಡಬೇಕು, ಮಾಡ್ತೀರಾ ಅಷ್ಟೇ. ಸೊ ಅದರಿಂದ ಆಗಲ್ಲ. ಸೊ ಜಿಮ್ಮು, ಏರೋಬಿಕ್ಸ್ ಇವೆಲ್ಲ ಮಾಡೋದು ಫಿಟ್ನೆಸ್ನ ಮೈಂಟೈನ್ ಮಾಡೋಕ್ಕೆ, ವೆಯ್ಟ್ ಲಾಸ್ ಮಾಡೋದಕ್ಕಲ್ಲ. ಸೊ ವೆಯ್ಟ್ ಲಾಸ್ ನಿಂತಿರೋದೇ ನೀವು ವೆಯ್ಟ್ ಗೇನ್ ಹೆಂಗಾದರೆ ಅನ್ನೋ ಸೀಕ್ರೆಟ್ ಮೇಲೆ. ಸೊ ವೆಯ್ಟ್ ಗೇನ್ ಆಗೋದಕ್ಕೆ ಮೆಜಾರಿಟಿ ರೀಸನ್ ಬಂದು ನಾವು ತಿನ್ನೋವಂಥ ಫುಡ್ ನಮ್ಮ ಬಾಡಿ ಖರ್ಚು ಮಾಡದೆ ಉಳಿದಿರೋವಂಥದ್ದು ಎನರ್ಜಿನೇ ಫ್ಯಾಟಾಗಿ ಕನ್ವರ್ಟ್ ಆಗ್ತಾ ನಾವು ಗೇನ್ ಆಗೋದಕ್ಕೆ ಮೇಜರ್ ರೀಸನ್. ಸೊ ನೀವು ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಈ ಕಾನ್ಸೆಪ್ಟ್ನೇ ಅರ್ಥ ಮಾಡ್ಕೋಬೇಕು, ರೈಟ್? ಅದರ ಅರ್ಥ ನೀವು ತಿನ್ನುವಂಥ ಫುಡ್ನ ಮೆಜರ್ ಮಾಡುವಂಥದ್ದು ಕ್ಯಾಲರಿ. ನಿಮ್ಮ ಬಾಡಿ ಖರ್ಚು ಮಾಡೋದಕ್ಕಿಂತ ಜಾಸ್ತಿ ಕ್ಯಾಲರಿ ನೀವು ಫುಡ್ನ ಇಂಟೇಕ್ ಮಾಡಿದಾಗ, ಅದೇನೇ ಆಗಿರಿ, ಒಳ್ಳೆಯದ ಕೆಟ್ಟದ್ದು ಸೆಕೆಂಡ್ರಿ, ಬಟ್ ಏನೇ ಇಂಟೇಕ್ ಮಾಡಿದ್ರು ಕೂಡ ನಿಮ್ಮ ಬಾಡಿ ಎಷ್ಟು ಖರ್ಚು ಮಾಡೋಕ್ಕೋ ಅಷ್ಟು ಮಾಡಿ ಉಳಿದಿದ್ದನ್ನು ಫ್ಯಾಟಾಗಿ ಕನ್ವರ್ಟ್ ಮಾಡಿ ಕೂರಿಸುತ್ತೆ. ಸೊ ಈಗ ನೀವು ವೆಯ್ಟ್ ಲಾಸ್ ಮಾಡಬೇಕಾದ್ರೂ ಅಷ್ಟೇ ಈಗ ಕೊಡಬೇಕಾಗಿರುವಂಥ ಕ್ಯಾಲರಿ ನಿಮ್ಮ ಬಾಡಿ ಖರ್ಚು ಮಾಡೋದಕ್ಕಿಂತ ಕಡಿಮೆ ಕೊಡಬೇಕು. ಉದಾಹರಣೆಗೆ ನಿಮ್ಮ ಬಾಡಿ 2000 ಕ್ಯಾಲರಿ ಖರ್ಚು ಮಾಡುತ್ತೆ ಅಂತ ಹೇಳಿದ್ರೆ ನೀವು ಎವ್ರಿ ಡೇ 3500 ಕ್ಯಾಲರಿ 3000 ಕ್ಯಾಲರಿ ಕೊಡ್ತಾ ಇದ್ದರೆ ವೆಯ್ಟ್ ಗೇನ್ ಆಗ್ತಾನೆ ಹೋಗುತ್ತೆ, ಕಮ್ಮಿ ಆಗಲ್ಲ. 2000 ಕ್ಯಾಲರಿ ಖರ್ಚು ಮಾಡುವಂಥ ಬಾಡಿಗೆ 1500 ಕ್ಯಾಲರಿ ಕೊಟ್ಟರೆ ಮಾತ್ರ ನಿಮ್ಮ ಬಾಡಿ ವೆಯ್ಟ್ ಲಾಸ್ನ ಮಾಡೋದು. ಆ 500 ಕ್ಯಾಲರಿ ಏನು ಡಿಫ್ರೆನ್ಸ್ ಇದೆಯೋ ಅದು ನಿಮ್ಮ ಬಾಡಿನಲ್ಲಿ ಸ್ಟೋರೇಜ್ ಆಗಿರುವಂಥ ಆಲ್ರೆಡಿ ಎಕ್ಸಿಸ್ಟಿಂಗ್ ಫ್ಯಾಟ್ ಅಂತ ಏನು ಹೇಳ್ತೀವಲ್ವ, ಅದನ್ನು ಖರ್ಚು ಮಾಡೋದಕ್ಕೆ ನಿಮ್ಮ ಬಾಡಿನೇ ರೆಡಿ ಮಾಡ್ಕೊಳುತ್ತೆ. ಇದೇ ಸಿಂಪಲ್ ಸೈನ್ಸ್. ಅದಾಗ್ತಿದೆಯಾ? ನೀವು ಜೇಬಲ್ಲಿ ದುಡ್ಡು ಖಾಲಿ ಆದಮೇಲೆ ನೀವು ಹೆಂಗೆ ಬ್ಯಾಂಕಿಗೆ ಕೈ ಹಾಕ್ತೀರಾ, ATM UPI ಹೆಂಗೆ ಮಾಡ್ತೀರೋ ಇದನ್ನು ಸೇಮ್ ಕಾನ್ಸೆಪ್ಟ್. ನಿಮ್ಮ ಜೇಬಲ್ಲೇ ದುಡ್ಡು ಇರಬೇಕಾದ್ರೆ ನೀವು UPI ಯಾಕೆ ಕೈ ಹಾಕ್ತೀರಾ, ಬ್ಯಾಂಕಲ್ಲಿರೋ ದುಡ್ಡು ಯಾಕೆ ಕೈ ಹಾಕ್ತೀರಾ? ಇದು ಸಿಂಪಲ್ ಲಾಜಿಕ್. ಇದನ್ನು ಸೇಮ್ ಟು ಸೇಮ್. ಸೊ ಈಗ ಆ ವೆಯ್ಟ್ ಲಾಸ್ನ ಮಾಡಬೇಕಂತ ಹೇಳಿದ್ರೆ ಕೆಲವೊಂದು ಚಿಕ್ಕ ಸ್ಟೆಪ್ಸ್ನ ಫಾಲೋ ಮಾಡಬೇಕು. ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಕ್ರೇವಿಂಗ್ಸ್ನ ಹತೋಟಿಯಲ್ಲಿ ಇಟ್ಕೋಬೇಕು. ಇದು ಫಸ್ಟ್ ಪಾಯಿಂಟ್. ಈ ಎರಡನೇದು, ನೀವೇನಾದರೂ ಮೆಡಿಕೇಷನ್ಸ್ನಲ್ಲಿ ಇದ್ದರೆ ದಯವಿಟ್ಟು ನಿಮ್ಮ ಫಿಸಿಷಿಯನ್ ಅಥವಾ ನಿಮ್ಮ ಪರ್ಸನಲ್ ಡಾಕ್ಟರ್ಸ್ನ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ. ಸೊ ಯಾವ ರೀತಿ ಡಯಟ್ ಮಾಡಬೇಕಂತ ಹೇಳಿ ಅವ್ರು ಹೇಳ್ಕೊಡ್ತಾರೆ, ಮಾಡಿ. ಅದು ಯಾರಾದರೂ ನಿಮ್ಗೆ ಕರೆಕ್ಟಾಗಿ ಅನಿಸಿದ್ರೆ ಮಾತ್ರ. ಇಲ್ಲಾಂದರೆ ಬೆಸ್ಟು ನನ್ನ ನಂಬರಲ್ಲಿ ಡಿಸ್ಪ್ಲೇ ಆಗ್ತಾ ಇರ್ತಾರೆ, ಕಾಂಟ್ಯಾಕ್ಟ್ ಮಾಡಿ ಹೇಳ್ಕೊಡ್ತೀನಿ. ಆ್ಯಂಡ್ ಥರ್ಡ್ ಒನ್ ಬಂದು, ಸೊ ನೀವೇನಾರ ಪ್ರೆಗ್ನೆನ್ಸಿ ಟೈಮಲ್ಲಿದ್ದೀರಾ ಅಥವಾ ಫೀಡಿಂಗ್ ಟೈಮಲ್ಲಿದ್ದೀರಾ ಅಂತ ಹೇಳಿದ್ರೆ ನೀವು ಆದಷ್ಟು ಸ್ವಲ್ಪ ವೆಯ್ಟ್ ಲಾಸ್ ಮಾಡೋದನ್ನ ಸ್ವಲ್ಪ ಅಲ್ಲ ಆದಷ್ಟು ಅವಾಯ್ಡ್ ಮಾಡಿ. ಆ ಟೈಮಲ್ಲಿ ಮಾತ್ರ, ಪ್ರೆಗ್ನೆನ್ಸಿ ಟೈಮಲ್ಲಿ ಮಾತ್ರ ವೆಯ್ಟ್ ಲಾಸ್ನ ಅವಾಯ್ಡ್ ಮಾಡಿ. ಫೀಡಿಂಗ್ ಟೈಮಲ್ಲಿ ಏನಿಲ್ಲ, ನೀವು ವೆಯ್ಟ್ ಲಾಸ್ನ ಮಾಡ್ಬೋದು, ಏನು ಪ್ರಾಬ್ಲಮ್ ಏನಿಲ್ಲ. ಆ್ಯಂಡ್ ಮೋರ್ ಇನ್ನೊಂದೇನಂತ ಹೇಳಿದ್ರೆ, ನೀವು ವೆಯ್ಟ್ ಲಾಸ್ ಮಾಡ್ತಿರುವಂಥ ಟೈಮ್ ಏನಿದೆಯೋ ಅದು ತುಂಬ ಶಾರ್ಟಾಗಿ ಇಟ್ಕೊಳ್ಳೋಕೆ ಹೋಗ್ಬಿಡಿ. ತುಂಬ ಒಂದೇ ತಿಂಗಳಲ್ಲಿ ಆಗ್ಬಿಡ್ಬೇಕು ಸಣ್ಣ, 2 ತಿಂಗಳು ಸಣ್ಣ ಆಗ್ಬಿಡ್ಬೇಕು, ಹಾಗೆ ಆ ಮೈಂಡ್ಸೆಟ್ನ ಫಸ್ಟ್ ಡಿಲೀಟ್ ಮಾಡಿ. ಯಾಕಂದರೆ ನಿಮ್ಮ ಬಾಡಿ ಗೈನ್ ಆಗೋದಕ್ಕೆ ತುಂಬ ಟೈಮ್ ತೊಗೊಂಡಿರುತ್ತೆ. ನೀವು ರಾತ್ರಿ ಗೈನ್ ಆಗಿರೋದಿಲ್ಲ, ಇಟ್ಸ್ ಟೇಕ್ ಎ ಲಾಂಗ್ ಟೈಮ್. ಸೊ ಹಾಗೆ ನೀವು ವೆಯ್ಟ್ ಲೂಸ್ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ನಿಮ್ಮ ಬಾಡಿಗೂ ಹಾಗೆ ಟೈಮ್ನ ಕೊಡಿ, ರೈಟ್? ಇದ್ರ ಜೊತೆಗೆ ಈ 5 ಪಿಲ್ಲರ್ಸ್ ಅಂತ ನಾವು ಸಾಧಾರಣವಾಗಿ ಎಲ್ಲ ಕೆಲವೊಂದು ವೀಡಿಯೋಸ್ಗಳಲ್ಲಿ ಹೇಳ್ತಾ ಇರ್ತೀನಿ. 5 ಪಿಲ್ಲರ್ಸ್ನ ಫಾಲೋ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸರಿಯಾದ ರೀತಿಯಾದಂತಹ ನಿದ್ರೆ ಮಾಡುವಂಥದ್ದು ಮೊದಲನೇ ಪಾಯಿಂಟ್. ನೀರಿನ ಉಪಯೋಗ ಮಾಡುವಂಥದ್ದು, ನೀರು ಕುಡಿಬೇಕು, ನೀರು ಉಯ್ಕೊಳ್ಳೋದಲ್ಲ, ನೀರು ಕುಡಿಬೇಕು. ಅಟ್ಲೀಸ್ಟ್ ಡೈಲಿ 3 ಲೀಟರ್ಸ್ ನೀರು ಕುಡಿಯುವಂಥದ್ದು, ರಾತ್ರಿ ಹೊತ್ತು 8 ಅವರ್ ನಿದ್ರೆ ಮಾಡುವಂಥದ್ದು, ಒಳ್ಳೆ ನ್ಯೂಟ್ರಿಷನ್ ಫುಡ್ ಹ್ಯಾಬಿಟ್ಸ್ನ ಇಟ್ಕೊಳ್ಳುವಂಥದ್ದು. ಸೊ ಕಡಿಮೆ ಕ್ಯಾಲರಿ ಕೊಡ್ತಾ ಇದ್ದೀರಾ ಅಂತೇಳಿ ಬರೀ ಚಪಾತಿಗಳು ತಿನ್ಕೊಂಡು ಬರೀ ಬಾಯ್ಲ್ಡ್ ರೈಸ್ಗಳು ತಿನ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಸೊ ನ್ಯೂಟ್ರಿಷನ್ ಫುಡ್ ವೆರಿ ಇದೇ ಆ್ಯಕ್ಚುಲಿ ಮೇಜರ್ ಪಾಯಿಂಟ್ಸ್. ಈ 3rd ಪಾಯಿಂಟೇ ಮೇಜರ್ ಪಾಯಿಂಟ್ಸ್. ಸೊ ಇದನ್ನು ಮರ್ತ್ಬಿಟ್ಟು ನೀವು ಯಾವುದೇ ಮಾಡೋರು ಕೂಡ ರಿಸಲ್ಟ್ಸ್ ಬರೋಲ್ಲ. ಇದೆಲ್ಲ ಮಾಡೋ ಕೂಡ ಏನೋ ಒಂದು ಬಿಟ್ಟರು ಕೂಡ ರಿಸಲ್ಟ್ಸ್ ಬರೋದು. ಎಲ್ಲನೂ ಬ್ಯಾಲೆನ್ಸ್ ಮಾಡಬೇಕು. 4ನೇದು ಫಿಸಿಕಲಾಗಿ ಆ್ಯಕ್ಟಿವ್ ಆಗಿರಬೇಕು. ನೀವು ಮಾಡುವಂಥ ಕೆಲಸನ ಆ್ಯಕ್ಟಿವ್ ಆಗಿ ಮಾಡಿ. ಅಥವಾ ನಿಮ್ಗೆ ಏನಾರ ಸ್ಪೋರ್ಟ್ಸ್ ಆಕ್ಟಿವಿಟಿಲಿ ಇಂಟ್ರೆಸ್ಟ್ ಇದೆಯಾ, ಖಂಡಿತ ಪಾರ್ಟಿಸಿಪೇಟ್ ಮಾಡಿ. ಇಲ್ಲಿ ನೀವು ಜಿಮ್ಗೆ ಹೋಗ್ತೀರಾ, ಹೋಗ್ತೀರಾ, ಫಿಟ್ನೆಸ್ನ ಮೇಂಟೈನ್ ಮಾಡೋಕ್ಕೆ ಖಂಡಿತ ಮಾಡಿ, ಏನು ಅಭ್ಯಂತರ ಏನಿಲ್ಲ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಮೈಂಡ್ ಸೆಟ್, ಇದೇ ಮಿಸ್ ಹೊಡೋದು. ಈ ಮೈಂಡ್ ಸೆಟ್ ತುಂಬ ಇಂಪಾರ್ಟೆಂಟ್. ನೀವೇನೋ ವೆಯ್ಟ್ ಲಾಸ್ ಮಾಡ್ತಿರ್ತೀರ, ಏನೋ ಸರ್ಕಸ್ ಮಾಡ್ತಾ ಇರ್ತೀರ,
ತುಂಬ ಜನ ಎಲ್ಲ ಬಂದು ನಿಮಗೆ ಡಿಸ್ಟರ್ಬೆನ್ಸ್ ಮಾಡ್ತಾ ಇರ್ತಾರೆ. ಮತ್ತು ತುಂಬ ಜನ ನಿಮಗೆ ಪ್ರೋಗ್ರಾಮ್ಸ್ಗಳು ಕರೀತಿರ್ತಾರೆ, ಫಂಕ್ಷನ್ಸ್ಗಳು ಕರಿತಿರ್ತಾರೆ, ಮಿಕ್ಕಿರೋ ಪಕ್ಕಿರೋ ತಿನ್ಕೊಂಡು ಹೋಗಿ ಅಂತ ಹೇಳಿ. ಸೊ ಯಾವತ್ತೂ ತೊಗೊಂಬರ್ದಿರೋವಂಥ ಗಂಡ ಅವತ್ತೇ ಸ್ವೀಟ್ ತೊಗೊಂಬಂದು ಕೊಡ್ತಾನೆ, ಯಾವತ್ತೂ ಏನೂ ಮಾಡದೇ ಇರೋವಂಥದ್ದು ಹೆಂಡ್ತಿ ಅವತ್ತೇ ಒಳ್ಳೊಳ್ಳೆ ಅಡುಗೆ ಮಾಡಿ ಹಾಕ್ತಾರೆ. ಹೀಗೆಲ್ಲ ಎಷ್ಟೊಂದು ನಡೀತಾ ಇರ್ತದೆ. ನಿಮ್ಮ ವೆಯ್ಟ್ ಲಾಸ್ ಪ್ರೋಗ್ರಾಮ್ನ ಡಿಸ್ಟರ್ಬೆನ್ಸ್ ಮಾಡೋಕ್ಕೆ ಇದೆಲ್ಲ ಬರ್ತಾ ಇರ್ತದೆ. ಬಟ್ ನಿಮ್ಮ ಮೈಂಡ್ಸೆಟ್ನ ಕರೆಕ್ಟಾಗಿ ಇಟ್ಕೋಬೇಕಂತ ಹೇಳಿದ್ರೆ ನಿಮಗೆ ಕೋಚ್ ರಿಕ್ವೈರ್ಡ್ ಇದೆ, ಖಂಡಿತ ಇದೆ. ಈಗ ನಿಮ್ಮ ಅಪ್ಪ ಅಮ್ಮ ಎಷ್ಟೇ ಓದಿದರೂ ಕೂಡ ನಿಮಗೆ ಮನೇಲಿ ಕೂತ್ಕೊಂಡು ಹೇಳ್ಕೊಂಡು ಕೊಡೋದಕ್ಕಾಗಲ್ಲ. ಯಾಕಂದರೆ ನಿಮಗೊಂದು ಸಿಸ್ಟಮ್ ಬೇಕು. ಒಂದು ಸ್ಕೂಲ್, ಕಾಲೇಜ್, ಒಂದು ಸರ್ಟಿಫಿಕೇಷನ್ಸ್, ಮತ್ತೊಂದು ಕೋಚ್ ಅಥವಾ ಟೀಚರ್, ಹೀಗೆ ಒಂದು ಸಿಸ್ಟಮ್ ಬೇಕು. ಈ ಸಿಸ್ಟಮ್ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ರಿಸಲ್ಟ್ಸ್ನ ಅಚೀವ್ ಮಾಡೋಕ್ಕೆ ನಿಮಗೆ ಆಗಲ್ಲ. ನೀವೇನು ಬಿಸಿನೀರು ಜೇನುತುಪ್ಪ ನೀವು ಕುಡಿದ್ರು ಅಷ್ಟೇ, ಏನು ಚಪಾತಿ ತಿಂದರು ಅಷ್ಟೇ, ಏನು ಊಟ ಬಿಟ್ಟರು ಅಷ್ಟೇ. ಈ 5 ಪಿಲ್ಲರ್ಸ್ನ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್, ಮೇಜರ್ ಪಾಯಿಂಟ್ ಬಂದು ತಿನ್ನೋವಂಥದ್ದನ್ನ, ನೀವು ತಿನ್ನೋವಂಥದ್ದನ್ನು ರೆಡಿ ಮಾಡ್ಕೊಳ್ಳಿಲ್ಲ, ಬರೀ ವಾಕಿಂಗ್ ಜಾಗಿಂಗ್ ಮಾಡ್ತೀರಾ ಅಂದರೆ ನೋ ರಿಸಲ್ಟ್ಸ್. ಮೇನ್ ರಿಸಲ್ಟ್ಸ್ ಇರೋದೇ ಅಲ್ಲಿ. ಕಡಿಮೆ ಕ್ಯಾಲೋರಿ, ನ್ಯೂಟ್ರಿಷನ್ ಜಾಸ್ತಿ. ನೀವು ತಿನ್ನೋವಂಥ ಫುಡ್ಡಲ್ಲಿ ಕ್ಯಾಲೋರಿ ಬೇಸ್ ಕಡಿಮೆ ಇರಬೇಕು, ನ್ಯೂಟ್ರಿಷನ್ ಜಾಸ್ತಿ ಇರಬೇಕು. ನೀವು ತಿನ್ನೋವಂಥ ಫುಡ್ ಇಷ್ಟು ಸಹ ನೀವು ಯಾವ ರೀತಿ ತಿಂದರೂ ಅದ್ರ ಉಲ್ಟಾ ಮಾಡಬೇಕು. ಅಂದರೆ ಇಷ್ಟು ನೀವು ಅನ್ನ ಸಾಂಬಾರು, ಪಲಾವು, ದೋಸೆ, ಇಡ್ಲಿ ಈ ಥರ ತಿಂತಾಯಿದ್ರಿ, ಅಂದರೆ ಗ್ರೈನ್ಸ್, ಅಕ್ಕಿ, ಜೋಳ, ರಾಗಿ, ಗೋಧಿಯಿಂದ ಮಾಡಿರುವಂಥ ಪದಾರ್ಥಗಳನ್ನ ತಿಂತಾಯಿದ್ರಿ ಜಾಸ್ತಿ. ಈ ಕಾಳುಗಳು ಮತ್ತು ಪ್ರೋಟೀನ್ ರಿಲೇಟೆಡ್ ಏನಿದೆಯೋ ಇದನ್ನು ಕಮ್ಮಿ ತಿಂತಿದ್ರಿ. ಈಗ ಅದನ್ನು ಜಾಸ್ತಿ ಮಾಡಬೇಕು. ನೆಕ್ಸ್ಟ್ ಫೈಬರ್, ಈ ಕಾಯಿಗಳು, ತರಕಾರಿಗಳು, ಹಣ್ಣುಗಳು ಇವೆಲ್ಲ ಕಮ್ಮಿ ತಿಂತಿದ್ರಿ. ಮೊದಲು ಬರೀ ಹಬ್ಬಗಳು ಮಾತ್ರ ತಿಂತಾಯಿದ್ರಿ, ಇವಾಗ ಅದನ್ನು ಜಾಸ್ತಿ ಮಾಡಬೇಕು. ಅಕ್ಕಿ, ಜೋಳ, ರಾಗಿ, ಗೋಧಿಯಿಂದ ಮಾಡಿರುವಂಥ ಆಹಾರ ಪದಾರ್ಥಗಳನ್ನ ಕಡಿಮೆ ಮಾಡಬೇಕು. ಗೊತ್ತಾಗ್ತಿಲ್ಲ? ಪ್ರೋಟೀನ್, ಫೈಬರ್ನ ಜಾಸ್ತಿ ಮಾಡಬೇಕು, ಕಾರ್ಬೋಹೈಡ್ರೇಟ್ಸ್ನ ಮತ್ತು ಅನ್ಹೆಲ್ತಿ ಫ್ಯಾಟ್ನ ಕಡಿಮೆ ಮಾಡಬೇಕು. ಈ ಎರಡನ್ನೂ ಕೂಡ ಬ್ಯಾಲೆನ್ಸಾಗಿ ಮಾಡಿದಾಗ ಅಷ್ಟೇ ನಿಮಗೆ ರಿಸಲ್ಟ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ನಿಮಗೆ ಇನಿಷಿಯಲಿ 1 or 2 ಡೇಸ್ ನಿಮಗೆ ಕಷ್ಟ ಆಗಬಹುದು. ಬಟ್ ನೀವು ಮಾಡೋಕ್ಕೆ ಟ್ರೈ ಮಾಡಿ, ಖಂಡಿತ ನಿಮ್ಗೆ ಒಳ್ಳೆ ರಿಸಲ್ಟ್ಸ್ ಸಿಗುತ್ತೆ. ರೈಟ್? ಮತ್ತು ನೀರನ್ನು, ಸಫಿಷಿಯೆಂಟ್ ನೀರನ್ನ ಬಾಡಿ ಕೊಡಬೇಕು. ಹೈಡ್ರೇಷನ್ ಇಟ್ಕೊಳ್ಳೋದು ಅಷ್ಟೇ ಮುಖ್ಯ. ಅವೆಲ್ಲ 5 ಪಿಲ್ಲರ್ಸ್ನಲ್ಲಿ ಹೇಳಿದ್ದೀನಿ. ಸೊ ಇದನ್ನು ಕೂಡ ಮರಿದೇ ಆ್ಯಡ್ ಮಾಡಬೇಕು. ಈಗ ಕಡಿಮೆ ಕ್ಯಾಲೋರಿನಲ್ಲಿ ಸಿಗುವಂಥ ಫುಡ್ ಸಿಂಪಲ್, ಎಲ್ಲ ಫೈಬರ್ ಅಂದರೆ ಸಿಪ್ಪೆ ಸಮೇತ ತಿನ್ನುವಂತಹ ಎಲ್ಲ ರೀತಿಯ ತರಕಾರಿಗಳು ಕೂಡ ಫೈಬರ್ ಚೆನ್ನಾಗಿ ಇರುತ್ತೆ. ಪ್ರೋಟೀನ್ ಇನ್ನು ಕಾಳುಗಳು, ಬೇಳೆಗಳಲ್ಲೂ ಇರುತ್ತೆ, ಮತ್ತು ಸೀಡ್ಸ್ಗಳಲ್ಲಿ, ನಟ್ಸ್ಗಳಲ್ಲಿ ಇರುತ್ತೆ. ನಟ್ಸಲ್ಲಿ ನಿಮಗೆ ಹೆಲ್ತಿ ಫ್ಯಾಟ್ ಕೂಡ ಇರುತ್ತೆ, ಬಟ್ ಕ್ಯಾಲೋರಿ ಜಾಸ್ತಿ ಇರುತ್ತೆ. ಬಟ್ ನಿಮ್ಮ ವೆಯ್ಟ್ ಲಾಸ್ಗೆ ಅಷ್ಟೇನು ಹೆಲ್ಪ್ ಮಾಡಲ್ಲ, ಬಟ್ ಇಟ್ಸ್ ಓಕೆ, ಸ್ವಲ್ಪ ನೀವು ಆ್ಯಡ್ ಮಾಡ್ಕೋಬಹುದು. ಮತ್ತು ಡೈರಿ ಪ್ರಾಡಕ್ಟ್ಸ್ನ ಆ್ಯಡ್ ಮಾಡ್ಕೋಬೋದು, ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೋಬೋದು. ಇನ್ ಕೇಸ್ ನೀವು ನಾನ್ ವೆಜ್ ಕೂಡ ಆ್ಯಡ್ ಮಾಡ್ಕೋಬೋದು. ಇದೆಲ್ಲನೂ ಕೂಡ ನೀವು ಪರ್ಸ್ನಲೈಸ್ ಮಾಡಿಸ್ಕೋಬೇಕು. ಸೊ ಅದನ್ನ ಏನೋ ಒಂದು ತಿನ್ಬೇಕಂದ್ರೆ ಎಲ್ಲ ತಿನ್ಕೊಂಡು ಕೂತ್ಕೊಡೋದು, ಒಂದು ಪರ್ಸ್ನಲೈಸ್ ಮಾಡ್ಕೋಬೇಕು. ಹಾಗೆ ಮಾಡ್ಕೋಬೇಕು. ಆ್ಯಂಡ್ ಅದ್ರ ಜೊತೆಗೆ ನಿಮಗೆ ಒಂದು ಸ್ಟ್ರಿಕ್ಟ್ ಗೋಲ್ನ ಇಟ್ಕೋಬೇಕು. ಈ ಮಂತಲ್ಲಿ ನಾನು 5 kg ಇಳಿಸ್ತೀನಿ, ನೆಕ್ಸ್ಟ್ ಯುಗಾದಿ ಅಷ್ಟೊತ್ತಿಗೆ ನಾನು ಐಡಿಯಲ್ ವೆಯ್ಟಿಗೆ ಬರ್ತೀನಿ. ಸೊ ಇದೊಂದು ಟಾರ್ಗೆಟ್ ಇಟ್ಕೋಬೇಕು. ಸೊ ಆಗಷ್ಟೇ ನಿಮಗೆ ಒಂದು ಪ್ರಾಪರ್ ರಿಸಲ್ಟ್ ಸಿಗೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೀವು ಈ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದ ಮೇಲೆ, ಈ ಪ್ರೋಗ್ರಾಮ್ನ ಶುರು ಮಾಡಿದ್ಮೇಲೆ ನಿಮ್ಗೇನೇನು ಅಬ್ಸ್ಟಿಕಲ್ಸ್ ಬರ್ತದೆ, ನಿಮ್ಗೇನೇನು ಅಡಚಣೆಗಳು ಬರುತ್ತೆ, ಮತ್ತು ನಿಮ್ಗೇನೇನು ತೊಂದರೆಗಳು ಆಗಬಹುದು, ಹೇಗೆ ಅನ್ಹೆಲ್ತಿ ವೆಯ್ಟ್ ಲಾಸಿಂದ ಹೆಲ್ತಿ ವೆಯ್ಟ್ ಲಾಸ್ಗೆ ಟ್ರಾನ್ಸ್ಫಾರ್ಮೇಷನ್ ಆಗೋದು, ಹೀಗೆಲ್ಲ ಸಾಕಷ್ಟು ಪ್ರಶ್ನೆಗಳಿಗೆ ಖಂಡಿತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಉತ್ತರ ಕೊಡ್ತೀನಿ. ಮತ್ತು ನಿಮಗೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ. ಥ್ಯಾಂಕ್ ಯು ಸೊ ಮಚ್. ಈ ವಿಡಿಯೋನ ಯಾರು ನೋಡಿದ್ರೆ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ, ಸ್ವಲ್ಪ ಮಟ್ಟಿಗೆ ಇನ್ಫಾರ್ಮೇಷನ್ ಸಿಕ್ತು ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಬಾಯ್.